ನೀವು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಿದ್ರು. ಸುರೇಶ್ ಉಂಡೆ ನಾಲ್ಕು ಕೂಡಿಕೆ ಬೇಜಾರು ಕೂಡ ಸುರೇಶ್ ಬೇಜಾರು ಕೂಡಿಕೆ ಉಂಡೆ ನಾಲ್ಕು ಒಂದು ವಸ್ತು ತುರಿದಂ ಸಮಾಗಮ ಅದೆಲ್ಲ COD ತನಿಖೆ ಬಂದಿದೆ. ನಾನು ಅದರ ಕೈ ಹಾಕೋದಿಲ್ಲ. ಏನು ಅದೆಲ್ಲ ಅದರ ಬಗ್ಗೆ ಎಲ್ಲ ಇವತ್ತೇನೋ ಕೋರ್ಟಿಂದ ಏನೋ ಒಂದು ಏನಾಗಿಲ್ಲ, ಅದೆಲ್ಲ ನಡೀತಾ ಇದೆ. ಅದರಿಂದ ನಾನು ಇದರಲ್ಲಿ ಈಗ ಮಧ್ಯದಲ್ಲಿ ಕೈ ಹಾಕೋದಿಲ್ಲ. ಬಹಳ ದೊಡ್ಡ ವಿವಾದ ಬಂದಿದೆ. ಅದು ಎಂಥದ್ದು ಅಂತ ನಮಗೆ ಸರಿಯಾದರದ್ದು ಮಾಹಿತಿ ಸರಿಯಾಗಿಲ್ಲ. ಆದರೆ ಅವರು ಅಂಥದ್ದು ಮಾಡಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಅಂಥವ್ರು ಅಂಥದ್ದೆಲ್ಲ ವ್ಯವಹಾರ ಮಾಡಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಇನ್ನು ಹೆಚ್ಚಿನ ತನಿಖೆ ನಡೀತಾ ಇದೆ, ತೀರ್ಮಾನ ಆಗ್ತದೆ. ಉತ್ತರ ಭಾರತದಲ್ಲಿ ನಾನು ನೋಡಲಿಲ್ಲ, ಇನ್ನು ಸರಿಯಾಗಿ ನನಗೆ ಸುದ್ದಿ ಬಂದಿಲ್ಲ, ವಿಚಾರ ಮಾಡ್ತೇನೆ. ನಮಗೆ ಉತ್ತರ ಗುಲ್ಬರ್ಗಾದಲ್ಲಿ ನಾವು 150 ಮನೆ ಕಟ್ಟಿದ್ದೇವೆ. ಇನ್ನೂ ಅದಕ್ಕೆ ಸರಿಯಾದ ವ್ಯವಸ್ಥೆ ಸರ್ಕಾರ ಮಾಡಿಲ್ಲ. 150 ಮನೆ ಕಟ್ಟಿದ್ದೇವೆ. ಅದನ್ನು ಸಂಬಂಧಪಟ್ಟ ಸಂತ್ರಸ್ತರಿಗೆ ಮುಟ್ಟಿಸಬೇಕು. ಅದಕ್ಕೆ ಬೇಕಾದ ರಸ್ತೆ, ವಿದ್ಯುತ್ತು, ನೀರು ಏರ್ಪಾಡು ಮಾಡದೆ ಅಷ್ಟು ಕಟ್ಟಿದ್ದು ಕೂಡ ಸರಿಯಾಗಿ ಉಪಯೋಗ ಆಗ್ತಾ ಇಲ್ಲ. ಇದರ ಬಗ್ಗೆ ನನಗೆ ತುಂಬ ಬೇಸರ ಆಗಿದೆ. ಮಠದ ವತಿಯಿಂದ ನಿಮ್ಮ ಉತ್ತರ ಭಾರತಕ್ಕೆ ಏನಾದರೂ ನೆರವು ಕೊಡೋ ಯೋಜನೆ ಅಲ್ಲ, ಉತ್ತರ ಯಾವುದು ಈಗ ಮೊದಲು ಈ ಕರ್ನಾಟಕಕ್ಕೆ ನಾವು ಕೊಟ್ಟದ್ದು ಅದು ಸರಿಯಾಗಿ ಸರ್ಕಾರ ಉಪಯೋಗ ಆಗಿಲ್ಲ. ಅದು ಬೇಸರ ಆಗಿದೆ. ದುಡ್ಡು ಮಾತ್ರ ಅಲ್ಲ, ಬೇರೆ ರೀತಿಯಲ್ಲಿ ಕನ್ನಡಿಗರು ಸಿಲುಕಿದ್ದಾರೆ. ನೋಡೋದು ವಿಚಾರ ಮಾಡ್ತೇನೆ. ನನಗೀಗ ಈ ಮುಂದಿನ ಪರ್ಯಾಯದ್ದು ದೊಡ್ಡ ಜವಾಬ್ದಾರಿ ಇದೆ ಮತ್ತು ಪ್ರವಾಸಕ್ಕೂ ಅವಕಾಶ ಇಲ್ಲ. ನೋಡ್ತೇನೆ ಎಷ್ಟು ಸಾಧ್ಯ ಉಂಟು ಆ ರೀತಿ ಸಹಾಯ ಮಾಡ್ತೇನೆ. ನೋಡಿಕೊಂಡು ಯಾವ ಥರದ ಇದಾಗಿದೆ, ಜನರಿಗೆ ಯಾವ ರೀತಿ ತೊಂದರೆ ಆಗಿದೆ, ಏನು ಯಾವ ರೀತಿ ಇನ್ನು ಆ ಬಗ್ಗೆ ಅಷ್ಟು ಹೋದ ಸಲದಷ್ಟು ಇನ್ನು ಆಗಿಲ್ಲ. ಅಂಥದ್ದೆಲ್ಲ ಪರಿಹಾರ ಕಾರ್ಯ ಪ್ರಾರಂಭ ಆಗಿಲ್ಲ. ನೋಡಿಕೊಂಡು ನಮಗೆ ಸಾಧ್ಯವಿದ್ದ ಸಹಾಯ ಮಾಡ್ತೇವೆ. ಹೌದು, ಪರ್ಯಾಯ ಪೂರ್ವ ಸಂಚಾರ 1 ವರ್ಷ ಪೂರ್ತಿ ಮಾಡ್ತೇವೆ. ಇನ್ನೀಗ ನವೆಂಬರ್ದಿಂದ 1 ಕಾಲ ವರ್ಷ ಪರ್ಯಾಯ ಸಂಚಾರ ಮಾಡಿ ಎಲ್ಲ ಜನರ ಸಹಕಾರ ಪಡೀತೇವೆ.